ಚುನಾವಣೆ ಘೋಷಣೆಗೂ ಮೊದಲೇ ದೋಸ್ತಿಗಳಲ್ಲಿ ವಾರ್ಡ್ ವಾರ್ ಶುರುವಾಗಿದೆ. ಈಗ ಎಲ್ಲ ವಾರ್ಡ್ಗಳಲ್ಲೂ ಜೆಡಿಎಸ್ ನಾಯಕರ ಪ್ರಚಾರ ಬಹಳ ಜೋರಾಗಿದೆ. ಜಿಬಿಎ ಚುನಾವಣೆಗೆ ಇದು ಚುನಾವಣೆ ಘೋಷಣೆಗೂ ಮೊದಲೇ ದೋಸ್ತಿಗಳಲ್ಲಿ ವಾರ್ಡ್ ವಾರ್ ಶುರುವಾಗಿದೆ. ಎಲ್ಲ ವಾರ್ಡ್ಗಳಲ್ಲೂ ಜೆಡಿಎಸ್ ನಾಯಕರು ಪ್ರಚಾರವನ್ನು ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ಜೆಡಿಎಸ್ ನಡೆಯಿಂದ ಬಿಜೆಪಿ ಆಕಾಂಕ್ಷಿಗಳಲ್ಲಿ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಮಾಜಿ ಪಾಲಿಕೆಯ ಸದಸ್ಯರುಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ದೂರನ್ನ ಕೂಡ ನೀಡಲಾಗ್ತಾ ಇದೆ. ಜಿಬಿಎ ಚುನಾವಣೆಯ ವಿಚಾರದಲ್ಲಿ ಬಿಜೆಪಿಯ ನಡೆ ಏನಿರುತ್ತೆ ಅದನ್ನ ನಮ್ಗೆ ಹೇಳಿ, ನಾವು ಕಂಟೆಸ್ಟ್ ಮಾಡಬೇಕು ಅಂತ ಇರೋ ಕಡೆ ಅವ್ರು ಪ್ರಚಾರ ಮಾಡ್ತಿದ್ದಾರೆ ಅನ್ನೋದು ಮಾತು. ಹೆಚ್ಚಿನ ಮಾಹಿತಿ ನೀಡಿದ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಚುನಾವಣೆ ಘೋಷಣೆಗೂ ಮೊದಲೇ ಈಗ ವಾರ್ಡ್ ಟೆನ್ಷನ್ ಮಾಜಿ ಪಾಲಿಕೆ ಸದಸ್ಯರುಗಳಿಗೆ ಬಿಜೆಪಿಯಲ್ಲಿ, ಯಾಕಂದರೆ ಜೆಡಿಎಸ್ ಅವರು ಬಹಳ ಪ್ರಚಾರ ಮಾಡ್ತಿಯಾರಂತೆ. ಹಾಗಾದರೆ ಎಲ್ಲೆಲ್ಲಿ ಈ ಟೆನ್ಷನ್ ಶುರುವಾಗಿದೆ ಮಾಹಿತಿಯನ್ನು ನೀಡೋದಾದರೆ? ಮಧುಸೂದನ್, ಖಂಡಿತ. ಯಾಕಂತಂದರೆ ಜಿಬಿಎ ಚುನಾವಣೆಯ ಬಗ್ಗೆ ಸಾಕಷ್ಟು ಬಾರಿ JDS ಅವರು ಬ್ಯಾಕ್ ಟು ಬ್ಯಾಕ್ ಸಭೆ ಕರೆದಿದ್ದಾರೆ, ಜೊತೆಗೆ ಸಭೆ ಕೂಡ ಮಾಡಿದ್ದಾರೆ. ಹೇಗೆ ಅಲ್ಲಿ ತಯಾರಿ ನಡೆಸಬೇಕು ಅಂತ ಒಂದಷ್ಟು ಸೂಚನೆಗಳು ಜೊತೆಗೆ ಸಲಹೆಗಳನ್ನು JDS ವಲಯದಲ್ಲಿ ಆಗ್ತಾ ಇದೆ. ಆದರೆ BJP ವಲಯದಲ್ಲಿ ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ನೇರವಾಗಿ GBA ಏನು ಉಸ್ತುವಾರಿ ಆಗಿದ್ರು ರಾಮ್ ಮಾಧವ್ ಅವರು ಬರ್ತಾರೆ, ಒಂದಷ್ಟು ನಾಯಕರನ್ನು ಭೇಟಿ ಮಾಡ್ತಾರೆ, ಜೊತೆಗೆ ಒಂದಷ್ಟು ಸಲಹೆಗಳನ್ನು ಪಡಿತಾರೆ, ಹೋಗ್ತಾರೆ. ಆದರೆ ಇಲ್ಲಿರುವಂತಹ ಸಮಸ್ಯೆಗಳೇನು, ಯಾವಾಗ ಈ ಹಳೆ ವಾರ್ಡ್ಗಳೇನಿತ್ತು ಅಂದರೆ BJP ಗೆದ್ದಂತಹ ವಾರ್ಡ್ಗಳೇನಿತ್ತು ಆ ವಾರ್ಡ್ಗಳಲ್ಲಿ ಸಂಪೂರ್ಣವಾಗಿ JDS ನಾಯಕರು ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ. ಫುಲ್ ಆಕ್ಟಿವ್ ಆಗಿರುವಂಥದ್ದು. ಎಲ್ಲ ಒಂದು ಕಡೆ ನೇರವಾಗಿ ಒಂದಷ್ಟು ಅಸಮಾಧಾನ ಕೂಡ ಈಗ ಕಾಡ್ತಾ ಇರುವಂಥದ್ದು. ಅಂದರೆ ಇದೇ ಕ್ಷೇತ್ರದಲ್ಲಿ ನಾವು ನಿಲ್ಬೇಕಾ, ಅಥವಾ ಈ ಕ್ಷೇತ್ರಕ್ಕೆ ಏನಾದರೂ ಈ ವಾರ್ಡ್ ಏನಾದರೂ ಕೂಡ ನಾವು ನಿಲ್ಬೇಕಾ, ಈ ವಾರ್ಡನ್ನು JDS ಅವ್ರಿಗೆ ಏನಾದರೂ ಕೂಡ ಬಿಟ್ಕೊಡ್ತಾರಾ, ಒಂದಷ್ಟು ಅಸಮಾಧಾನಗಳು ಕೂಡ ಈಗಾಗಲೇ ಇಲ್ಲಿ ಕಾಣ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ನೇರವಾಗಿ ರಾಜ್ಯಾಧ್ಯಕ್ಷರ ಬಳಿ ಒಂದಷ್ಟು ದೂರನ್ನು ಕೊಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದಾರೆ. ಅಂದರೆ GBA ಚುನಾವಣೆ ನೀವು ಮೈತ್ರಿಯಲ್ಲಿ ಹೋಗ್ತಿರೋ ಅಥವಾ ಫ್ರೆಂಡ್ಲಿ ಫೈಟ್ ಆಗಿ ಹೋಗ್ತಿರೋ, ಯಾವ ರೀತಿಯಾಗಿ ನಾವು ಇದನ್ನ ತಿಳ್ಕೊಳ್ಬೇಕು. ಈಗಾಗಲೇ ನಾವು ಗೆದ್ದಂತ ವಾರ್ಡ್ ಇದೆ, ಆ ವಾರ್ಡಲ್ಲಿ ಈಗಾಗಲೇ JDS ನಾಯಕರು ಪ್ರಚಾರವನ್ನು ಆರಂಭಿಸಿದ್ದಾರೆ. ಹಾಗಾದ್ರೆ ಇದರ ಅರ್ಥ ಏನು? ಅವರಿಗೆ ಬಿಟ್ಟುಕೊಡುವಂತಹ ವಾರ್ಡ ಅಥವಾ ಈ ಎಲ್ಲಾ ವಿಚಾರಗಳನ್ನು ನೀವು ಆದಷ್ಟು ಬೇಗ ಬಗೆಹರಿಸಿ. ಯಾಕಂತಂದ್ರೆ JDS ಅವರು ದೇವೇಗೌಡರ ನೇತೃತ್ವದಲ್ಲಿರ್ಬೋದು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿರ್ಬೋದು, ಹೀಗೆ ಎಲ್ಲವೂ ಕೂಡ ಸಭೆ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ. ಬಿಜೆಪಿಯಲ್ಲಿ ಈ ರೀತಿಯಾದಂಥ ಚಲನವಲನಗಳು ಇಲ್ಲ. ಹೀಗಾಗಿ ನಮ್ಮ ವಾರ್ಡ್ನಲ್ಲಿ ನಮ್ಮ ಕೆಲಸಗಳೇನು, ಅಥವಾ ನಾವೇನಾದರೂ ಕೂಡ ಫ್ರೆಂಡ್ಲಿ ಫೈಟ್ ಆಗಿ ಅವ್ರಿಗೆ ಬಿಟ್ಕೊಡ್ಬೇಕಾ, ಈ ಎಲ್ಲ ವಿಚಾರಗಳನ್ನು ಆದಷ್ಟು ಬೇಗ ನಮಗೆ ತಿಳಿಸಿ ಅನ್ನೋದು ಕೂಡ ಈಗಾಗಲೇ ಮಾಜಿ ಪಾಲಿಕೆ ಸದಸ್ಯರು, ಬಿಜೆಪಿಯ ಮಾಜಿ ಪಾಲಿಕೆ ಸದಸ್ಯರು ಈಗಾಗಲೇ ಒಂದಷ್ಟು ದೂರನ್ನು ಕೊಡಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಈಗಿರುವಂತಹ ಹಾಲಿ ಶಾಸಕರು, ಬಿಜೆಪಿ ಹಾಲಿ ಶಾಸಕರು ನೇರವಾಗಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳನ್ನ ಕೊಡ್ತಾ ಇಲ್ಲ. ಅವರು ಕೂಡ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ಅದನ್ನ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿರುವಂಥದ್ದು. ಹೀಗಾಗಿ ನಮಗೆ ಶಾಸಕರ ಸಂಪರ್ಕವೂ ಕೂಡ ಸಿಗ್ತಾ ಇಲ್ಲ, ಜೊತೆಗೆ ನಿಮ್ಮ ಸಲಹೆ ಸೂಚನೆಗಳು ಕೂಡ ಸಿಗ್ತಾ ಇಲ್ಲ. ನಾವು ವಾರ್ಡ್ನಲ್ಲಿ ಏನ್ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ಆದಷ್ಟು ಬೇಗ ಒಂದಷ್ಟು ಇದಕ್ಕೆ ಪರಿಹಾರ ಕೊಡಿ ಅಂತ ನೇರವಾಗಿ ರಾಜ್ಯಾಧ್ಯಕ್ಷರ ಬಳಿ ಒಂದು ದೂರನ್ನು ಕೊಡಲಿಕ್ಕೆ ಹೋಗ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.